ಕರುನಾಡು ಟಿವಿಗೆ ಸ್ವಾಗತ. ನಾನು ದೀಕ್ಷಿತ್ ಗೌಡ. ಈ ದಿನದ ಪ್ರಮುಖ ಸುದ್ದಿಗಳು. ತೇಜಸ್ವಿ ಸೂರ್ಯ ಮನೆಯಲ್ಲಿ ಸಂಭ್ರಮ, ಹೊಸ ಅತಿಥಿ ಆಗಮನ. ಬಿಜೆಪಿ ನಾಯಕ ತೇಜಸ್ವಿ ಸೂರ್ಯ ಅವರ ಮನೆಗೆ ಹೊಸ ಅತಿಥಿಯ ಆಗಮನವಾಗಿದೆ. ಈ ಸಂಭ್ರಮವನ್ನು ಅವರು ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದಾರೆ. ಇಂದು ಶುಭ ಆಷಾಢ ಶುಕ್ರವಾರದಂದು ನಮ್ಮ ಕುಟುಂಬಕ್ಕೆ ಹೊಸ ಸದಸ್ಯರನ್ನು ಸ್ವಾಗತಿಸಿದ್ದೇವೆ. ನಾವು ಅವಳನ್ನ ಗೌರಿ, ಲಕ್ಷ್ಮಿ, ರಾಧೆ ಮತ್ತು ನೀನೇ ಎಲ್ಲವೂ ಎಂದು ಕರೆಯುತ್ತಿದ್ದೇವೆ. ಅವಳು ತುಂಬಾ ದೈವಿಕಳು ಮತ್ತು ಅವಳು ಹಾಡುವುದನ್ನ ಇಷ್ಟಪಡುತ್ತಾಳೆ. ಇದರಿಂದ ನಮ್ಮ ಹೃದಯಗಳು ತುಂಬಿದೆ ಎಂದಿದ್ದಾರೆ. ಗೋವಿಂದ ಮಾಧವ ಸಚ್ಚಿದಾನಂದ ಕೃಷ್ಣ ಕೃಷ್ಣ ಕೆಲಸದಾಕೆ ಜೊತೆ ಪತಿ ಸಲುಗೆ, ಪತಿಯನ್ನ ಸಾಯಿಸಿ ನಾಟಕ ಮಾಡಿದ ಪತ್ನಿ. ಮನೆ ಕೆಲಸದವಳ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿರುವ ಪತಿಯನ್ನು ಆತನ ಪತ್ನಿಯೇ ಕೊಲೆ ಮಾಡಿರುವ ಘಟನೆ ಸುದ್ದಗುಂಟೆ ಪಾಳ್ಯದಲ್ಲಿ ನಡೆದಿದೆ. ಮೃತ ವ್ಯಕ್ತಿ ಭಾಸ್ಕರ್ ಪತಿಯ ಮುಖಕ್ಕೆ ಹಲ್ಲೆ ಮಾಡಿ ಕೊಲೆ ಮಾಡಿದ ನಂತರ ಶವಕ್ಕೆ ಸ್ನಾನ ಮಾಡಿಸಿ ಮಲಗಿಸಿದ್ದಲ್ಲದೆ ಬಾತ್ರೂಮ್ನಲ್ಲಿ ಜಾರಿ ಬಿದ್ದು ಏಟಾಗಿ ಮೃತಪಟ್ಟಿದ್ದಾರೆಂದು ಕತೆ ಕಟ್ಟಿದ್ದ ಪತ್ನಿ ಶ್ರುತಿಯನ್ನು ಪೊಲೀಸರು ಶುಕ್ರವಾರ ಬಂಧಿಸಿದ್ದಾರೆ. ಭಾಸ್ಕರ್ ಮೃತದೇಹವನ್ನು ಪೊಲೀಸರು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿದಾಗ ಅಸಲಿ ಘಟನೆ ಬೆಳಕಿಗೆ ಬಂದಿದೆ. ಅಮರನಾಥ ಯಾತ್ರೆಗೆ ತೆರಳುತ್ತಿದ್ದ 5 ಬಸ್ಗಳ ನಡುವೆ ಸರಣಿ ಅಪಘಾತ. ಅಮರನಾಥ ಯಾತ್ರೆಗಾಗಿ ತೆರಳುತ್ತಿದ್ದ 5 ಬಸ್ಗಳ ನಡುವೆ ಸರಣಿ ಅಪಘಾತ ಸಂಭವಿಸಿ 30ಕ್ಕೂ ಅಧಿಕ ಮಂದಿ ಗಾಯಗೊಂಡ ಘಟನೆ ಕಾಶ್ಮೀರದ ರಾಂಬನ್ನ ಚಂದರ್ಕೋಟ್ ಲಂಗರ್ ಪಾಯಿಂಟ್ನಲ್ಲಿ ಇಂದು ನಡೆದಿದೆ. ಅಮರನಾಥ ಯಾತ್ರೆಗಾಗಿ ಭಕ್ತರು 5 ಬಸ್ಗಳ ಮೂಲಕ ಪಹಲ್ಗಾಮ್ಗೆ ತೆರಳುತ್ತಿದ್ದರು. ಈ ವೇಳೆ ಲಂಗರ್ ಪಾಯಿಂಟ್ನಲ್ಲಿ 4 ಬಸ್ಗಳು ನಿಂತಿದ್ದವು. ಇದೇ ಸಂದರ್ಭದಲ್ಲಿ ಯಾತ್ರೆಯ ಬೆಂಗಾವಲು ಪಡೆಯ ಬಸ್ನ ಬ್ರೇಕ್ ಫೇಲ್ ಆಗಿ ನಿಯಂತ್ರಣ ಕಳೆದುಕೊಂಡು ಇನ್ನುಳಿದ ಬಸ್ಗಳಿಗೆ ಡಿಕ್ಕಿ ಹೊಡೆದು ಈ ಘಟನೆ ನಡೆದಿದೆ. वो देख लो ना, क्योंकि आपको पता रोड पर क्या हालत हो जाएगी। ಕಾವೇರಿ ನೀರು ಮನೆ ಮನೆಗೆ ನೀಡುವ ಕಾರ್ಯಕ್ರಮಕ್ಕೆ ಚಾಲನೆ. ಇಂದು ಕೆಆರ್ಪುರಂ ಕ್ಷೇತ್ರದ ಕರಯ್ಯ ರೀಚಾರ್ಜ್ ಗಾರ್ಡನ್ನಲ್ಲಿ ಸಾರ್ವಜನಿಕರ ಬಹುದಿನಗಳ ಬೇಡಿಕೆಯಾದ ಕಾವೇರಿ ನೀರು ಮನೆ ಮನೆಗೆ ನೀಡುವ ಕಾರ್ಯಕ್ರಮಕ್ಕೆ ಶಾಸಕ ಭೈರತಿ ಬಸವ ಚಾಲನೆಯನ್ನು ನೀಡಿದ್ದಾರೆ. ಜಲಮಂಡಳಿ ನಿಗದಿ ಮಾಡಿರುವ ಹಣವನ್ನು ಪಾವತಿಸಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನೆಗಳಿಗೆ ಕಾವೇರಿ ನೀರು ಪಡೆದುಕೊಳ್ಳಬೇಕು, ಯಾವುದೇ ಲೋಪ ಆಗದಂತೆ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಶಾಸಕರು ಸೂಚಿಸಿದ್ದರು. ಬೆಳ್ಳಂಬೆಳಗ್ಗೆ ಭೀಕರ ಅಪಘಾತ, ಖಾಸಗಿ ಬಸ್ ಡಿಕ್ಕಿಯಾಗಿ ಬೈಕ್ ಸವಾರ ಸಾವು. ಬೆಳ್ಳಂಬೆಳಗ್ಗೆ ಭೀಕರ ಅಪಘಾತ ಸಂಭವಿಸಿದ್ದು ಖಾಸಗಿ ಬಸ್ ಡಿಕ್ಕಿಯಾಗಿ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಚಿತ್ರದುರ್ಗದ ಮದಕರಿಪುರ ಬಳಿ ಈ ಅಪಘಾತ ಸಂಭವಿಸಿದೆ. ಮೃತ ಬೈಕ್ ಸವಾರನನ್ನು ಬಚ್ಚಬೋರನಹಟ್ಟಿ ಗ್ರಾಮದ ರಮೇಶ್ 35 ಎಂದು ಗುರುತಿಸಲಾಗಿದೆ. ಬೈಕ್ಗೆ ಡಿಕ್ಕಿಯಾಗಿ ಖಾಸಗಿ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಹೊತ್ತಿ ಉರಿದಿದೆ. ಅದೃಷ್ಟವಶಾತ್ ಬಸ್ನಲ್ಲಿದ್ದ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಚಿತ್ರದುರ್ಗ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಬಾಬಾ ವಂಗ ಸ್ಫೋಟಕ ಭವಿಷ್ಯ, ಹಿಂದೆ ವಿನಾಶದ ಸುಳಿವು, ಆತಂಕದಲ್ಲಿ ಜನ. ಜುಲೈ 5ರಂದು ಜಗತ್ತಿಗೆ ವಿಪತ್ತು ಸಂಭವಿಸಲಿದ್ದು ಭೂಕಂಪ ಅಥವಾ ಸುನಾಮಿ ದೇಶವನ್ನು ಅಪ್ಪಳಿಸುತ್ತದೆ ಎಂದು ಬಾಬಾ ವಂಗ ಭವಿಷ್ಯ ನುಡಿದಿದ್ದಾರೆ. ಇದೀಗ ಬಾಬಾ ವಂಗ ಮಾತುಗಳು ಸಂಚಲನ ಸೃಷ್ಟಿಸಿದೆ. ಬಾಗೇರಿಯನ್ ಭವಿಷ್ಯ ಹೇಳುವ ಬಾಬಾ ವಂಗ ಅವರು ಹೇಳುವ ಭವಿಷ್ಯವಾಣಿಗಳು ಯಾವಾಗಲೂ ಸುದ್ದಿಯಲ್ಲಿರ್ತವೆ. ದಿ ಫ್ಯೂಚರ್ ಪುಸ್ತಕದಲ್ಲಿ ಜುಲೈ ತಿಂಗಳಲ್ಲಿ ಅನೇಕ ದೊಡ್ಡ ಬದಲಾವಣೆಗಳು ಸಂಭವಿಸುತ್ತವೆ. ಈ ಎಲ್ಲ ಬದಲಾವಣೆಗಳು ಪರಿಸರ, ರೋಗಗಳು ಮತ್ತು ವಿಶ್ವ ರಾಜಕೀಯಕ್ಕೆ ಸಂಬಂಧಿಸಿರಬಹುದು ಎಂದು ಬಾಬಾ ವಂಗ ಹೇಳಿದ್ದಾರೆ. ಬಿಹಾರದಲ್ಲಿ ಬಿಜೆಪಿ ನಾಯಕನನ್ನು ಗುಂಡಿಕ್ಕಿ ಹತ್ಯೆಗೈದ ದುಷ್ಕರ್ಮಿಗಳು. ಬಿಹಾರದ ರಾಜಧಾನಿ ಪಾಟ್ನಾದಲ್ಲಿ ಬಿಜೆಪಿ ನಾಯಕ ಹಾಗೂ ಉದ್ಯಮಿ ಗೋಪಾಲ್ ಖೇಮಾರನ್ನು ದುಷ್ಕರ್ಮಿಗಳು ಗುಂಡಿಕ್ಕಿ ಹತ್ಯೆಗೈದಿದ್ದಾರೆ. ಬಿಜೆಪಿ ನಾಯಕ ಗೋಪಾಲ್ ಖೇಮಾ ಮನೆಗೆ ತೆರಳುತ್ತಿದ್ದಾಗ ಗಾಂಧಿ ಮೈದಾನ ಪೊಲೀಸ್ ಠಾಣೆ ಪ್ರದೇಶದ ಪನಾಜೆ ಹೋಟೆಲ್ ಬಳಿ ಇಂದು ಈ ಘಟನೆ ನಡೆದಿದೆ. ಅವರು ಮನೆ ಕಡೆಗೆ ತೆರಳುತ್ತಿದ್ದಾಗ ದುಷ್ಕರ್ಮಿಗಳು ಗುಂಡಿನ ದಾಳಿ ನಡೆಸಿ ಪರಾರಿಯಾಗಿದ್ದಾರೆ. ಪರಿಣಾಮ ಅವರು ಸ್ಥಳದಲ್ಲೇ ಸಾವಿಗೀಡಾಗಿದ್ದಾರೆ. ಘಟನೆ ನಡೆದ ಸ್ಥಳದಲ್ಲಿ ಪೊಲೀಸರು ಒಂದು ಗುಂಡನ್ನು ವಶಪಡಿಸಿಕೊಂಡಿದ್ದಾರೆ. ಕುಶಾಲನಗರದ ಜಾಮಿಯಾ ಮಸೀದಿಯ ಆಡಳಿತ ಮಂಡಳಿಯ ಸದಸ್ಯರಿಂದ ಮೌನ ಪ್ರತಿಭಟನೆ. ವಕ್ಫ್ ಕಾನೂನಿನ ವಿರುದ್ಧ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಕರೆಕೊಟ್ಟ ಮೌನ ಪ್ರತಿಭಟನೆಯಾದ ಮಾನವ ಸರಪಳಿಗೆ ಬೆಂಬಲ ವ್ಯಕ್ತಪಡಿಸಿದ ಕುಶಾಲನಗರದ ಮುಸ್ಲಿಂ ಸಮುದಾಯ ಮುಖ್ಯ ರಸ್ತೆಯ ಜಾಮಿಯಾ ಮಸೀದಿಯಿಂದ ಸರ್ಕಾರಿ ಶಾಲೆಯ ತನಕ ಮೆರವಣಿಗೆ ಮಾಡಿ ನಂತರ ಮಾನವ ಸರಪಳಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ನೆರವೇರಿಸಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಜಮಿಯಾ ಮಸೀದಿಯ ಕಾರ್ಯದರ್ಶಿ ರಫೀಕ್ ಅಹ್ಮದ್ ಮತ್ತು ಮೌಲಾನಾ ರಶೀದ್ ಅಹ್ಮದ್, ಅದೇ ರೀತಿ ಜಮಿಯಾ ಮಸೀದಿಯ ಆಡಳಿತ ಕಮಿಟಿಯ ಸರ್ವ ಸದಸ್ಯರು ಭಾಗವಹಿಸಿದ್ದರು. ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ವತಿಯಿಂದ ಅವರ ನೇತೃತ್ವದಲ್ಲಿ ಮತ್ತು ಅವರ ಮಾರ್ಗದರ್ಶನದಲ್ಲಿ ಇವತ್ತು ಕುಶಾಲನಗರದ ಜಾಮಿಯಾ ಮಸೀದಿಯ ಈ ಒಂದು ನೇತೃತ್ವದಲ್ಲಿ ಕುಶಾಲನಗರದಲ್ಲಿ ಹಾಗೂ ಇಡೀ ಕರ್ನಾಟಕ ರಾಜ್ಯ ಮತ್ತು ದೇಶಾದ್ಯಂತ ಇವತ್ತು ಈ ಒಂದು ವಿಭಿನ್ನ ರೀತಿಯ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಹಿರಿಯರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ಕಾರಣ ಏನಂತ ಹೇಳಿದ್ರೆ, ಈ ಕೆಲವು ತಿಂಗಳಿಂದ ಅಥವಾ ಒಂದು ವರ್ಷದಿಂದ ಈಚೆ ಕೇಂದ್ರ ಸರ್ಕಾರ ಈ ಒಂದು ವಕ್ಫ್ ಅಮೆಂಡ್ಮೆಂಟ್ ಬಿಲ್ಲನ್ನು ವಕ್ಫ್ಗೆ ಸಂಬಂಧಪಟ್ಟಂತಹ ಮುಸಲ್ಮಾನರ ಒಂದು ಆಸ್ತಿಪಾಸ್ತಿಯ ಬಗ್ಗೆ ಅವರಿಗೆ ಅವೈಜ್ಞಾನಿಕವಾಗಿ ಅಥವಾ ಅದರ ಪೂರ್ಣ ವಿವರವನ್ನು ತಿಳಿಯದೆ ಈ ಒಂದು ವಕ್ಫ್ ಬಿಲ್ಲನ್ನು ಅಮೆಂಡ್ಮೆಂಟ್ ಮಾಡುವ ರದ್ದುಪಡಿಸುವ ಒಂದು ಹುನ್ನಾರ ಏನು ನಡೆದಿತ್ತು, ಅದರ ವಿರುದ್ಧ ನಾವು ನಿರಂತರವಾಗಿ ನಮ್ಮ ಹಿರಿಯರ ಸಮ್ಮುಖದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಆ ಒಂದು ಪ್ರತಿಭಟನೆಯ ಒಂದು ಭಾಗವಾಗಿ ಇವತ್ತು ಕುಶಾಲನಗರದ ಜಾಮಿಯಾ ಮಸೀದಿ ನೇತೃತ್ವದಲ್ಲಿ ನಮಾಜ್ ಆದ ನಂತರ, ಶುಕ್ರವಾರದ ನಂತರ 2 ಗಂಟೆಗೆ ಇಲ್ಲಿ ಒಂದು ಇಡೀ ಕುಶಾಲನಗರದ ಮುಸ್ಲಿಂ ಬಾಂಧವರ ಒಂದು ಅನುಪಸ್ಥಿತಿಯಲ್ಲಿ ಇವತ್ತು ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ನಾವು ಈ ಪ್ರತಿಭಟನೆ ಮುಖಾಂತರ ನಾವು ಈ ದೇಶಕ್ಕೆ ಮತ್ತು ರಾಜ್ಯದ ಅಧಿಕಾರಿಗಳಿಗೆ, ಅಂದರೆ ಕಾರ್ಯಾಂಗ ಮತ್ತು ನ್ಯಾಯಾಂಗ ಏನು ಮೇಲ್ದರ್ಜೆಯ ಅಧಿಕಾರಿಗಳಿದ್ದಾರೋ ಇವ್ರಿಗೆ ನಾವು ಈ ಮೂಲಕ ನಾವು ಸಂದೇಶ ಕೊಡುವುದೇನಂತ ಹೇಳಿದ್ರೆ, ನಮಗೆ ಸಂಬಂಧಪಟ್ಟ ವಕ್ಫ್ ಆಸ್ತಿಗಳು ನಮ್ಮ ಹಕ್ಕದು. ಆ ಹಕ್ಕನ್ನು ನಾವು ನಿರಂತರವಾಗಿ ನಾವು ಪ್ರತಿಭಟನೆಯ ಮುಖಾಂತರವಾದರೂ ಯಾವುದೇ ರೀತಿಯ ತ್ಯಾಗ ಬಲಿದಾನಗಳನ್ನು ಕೊಡುವ ಮೂಲಕ ನಾವು ಅದನ್ನು ಸ್ಪಷ್ಟವಾಗಿ ನಮ್ಮ ಏನು ನಮ್ಮ ಜಾಗ ಇದೆ ಅಥವಾ ನಮ್ಮ ವಕ್ಫ್ಗೆ ಸಂಬಂಧಪಟ್ಟ ಆಸ್ತಿಗಳಿದೆ ಅದನ್ನು ನಾವು ಸಂರಕ್ಷಣೆ ಮಾಡ್ತೀವಿ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾವು ಇಷ್ಟಪಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ತೇವೆ, ಈ ಒಂದು ಆಸ್ತಿಗಳನ್ನು ನಮಗೆ ಭಾಳ ಸಂತೋಷಪೂರ್ವಕವಾಗಿ ಕೇಂದ್ರ ಸರ್ಕಾರ ನಮ್ಮ ಹಕ್ಕುಗಳನ್ನು ನಮಗೆ ಒದಗಿಸಿಕೊಡಬೇಕಾಗಿ ನಾವು ಈ ಮೂಲಕ ವಿನಂತಿಸಿಕೊಳ್ತೇವೆ. ಈಗ ನಾವು ಕುಶಾಲನಗರದ ನಮ್ಮ ಜಾಮಿಯಾ ಮಸೀದಿಯ ಖತೀಬ್ರವರಾದ ರಶೀದ್ ಅಹಮದ್ ರವರು ಮಾತಾಡ್ತಾರೆ. ಅದು ಉರ್ದು ಭಾಷೆಯಲ್ಲಿ ಇರುತ್ತೆ. ದಯವಿಟ್ಟು ಎಲ್ಲರೂ ಈ ಒಂದು ಸಂದೇಶವನ್ನು ಎಲ್ಲ ಹಂಚ್ಕೋಬೇಕಂತ ಹೇಳಿ ನಾನು ಕೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರಕಾತು. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರುನಾಡು ಟಿವಿ.